ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ ವಿಘ್ನ ನಿವಾರಕ ವಿನಾಯಕನನ್ನ ಪೂಜಿಸಲಾಗ್ತಾ ಇದೆ. ನಾನೀಗ ಮೈಸೂರಿನ ನಜರ್ಬಾದ್ನಲ್ಲಿರುವಂತಹ ಐದರಗುಂಟಿ ಯುವಕರ ಬಳಗದ ಬಳಿ ಇದ್ದಾರೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ಗಂಗಾರತಿ ಮಾದರಿಯಲ್ಲಿ ಗಣೇಶನಿಗೆ ಆರತಿ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಕಾಶಿಯಲ್ಲಿ ಈ ಒಂದು ಗಂಗಾರತಿಯನ್ನ ಎಲ್ಲರೂ ಸಹ ಕಣ್ತುಂಬಿಕೊಂಡಿರ್ತಾರೆ. ಅದೇ ಮಾದರಿಯಲ್ಲಿ ಗಣೇಶನಿಗೆ ಆರತಿ ಮಾಡುವಂಥದ್ದು, ಅಂದ್ರೆ ಕಾಶಿಯಲ್ಲಿ ಗಂಗಾರತಿ ಮಾಡುವುದನ್ನ ಅಲ್ಲಿ ನೋಡಿ ಕಲಿತು ಬಂದಂತವರು ಇವತ್ತು ನಜರ್ಬಾದ್ನ ಈ ಒಂದು ಸ್ಥಳದಲ್ಲಿ ಗಣೇಶನಿಗೆ ವಿಶೇಷವಾದಂತಹ ಗಣೇಶಾರತಿಯನ್ನ ಮಾಡ್ತಾ ಇರುವಂತದ್ದು. ಯಾವ ರೀತಿ ಗಂಗೆಗೆ ಆರತಿಯನ್ನ ಮಾಡಲಾಗ್ತದೋ ಅದೇ ರೀತಿಯಾಗಿ ವಿಘ್ನ ನಿವಾರಕ ವಿನಾಯಕನಿಗೂ ಸಹ ಈ ರೀತಿಯಾದಂತಹ ಆರತಿ ಮುಖಾಂತರವಾಗಿ ವಿಶೇಷವಾದಂತಹ ಪೂಜೆ ಸಲ್ಲಿಸುವಂತಹ ಕೆಲಸವನ್ನ ಇವತ್ತು ಮಾಡಲಾಗ್ತಾ ಇದೆ. ಒಟ್ಟು 5 ಜನರು ಈ ಒಂದು ಗಣೇಶಾರತಿಯಲ್ಲಿ ಭಾಗವಹಿಸಿದರೆ ಸಾಂಪ್ರದಾಯಿಕವಾಗಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಗಣೇಶಾರತಿಯನ್ನ ನೆರವೇರಿಸಲಾಗ್ತಾ ಇದೆ. ಯಾಕಂದ್ರೆ ಗಂಗಾರತಿ ಇರ್ಬೋದು, ಅಥವಾ ಕಾವೇರಿಗೆ ಆರತಿ ಮಾಡುವಂತಿರ್ಬೋದು, ಅಥವಾ ಕಪಿಲಾರತಿ ಇರ್ಬೋದು, ಇವೆಲ್ಲವನ್ನ ಕಣ್ತುಂಬಿಕೊಳ್ಳಿಕ್ಕೆ ಕೋಟ್ಯಾಂತರ ಜನರು ಕಾತರದಿಂದ ಕಾಯ್ತಾ ಇರ್ತಾರೆ. ಇದೇ ಕಾರಣಕ್ಕಾಗಿ ಇವತ್ತು ಈ ಒಂದು ಸ್ಥಳದಲ್ಲಿಯೂ ಸಹ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಗಣೇಶಾರತಿಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಆಗಮಿಸಿದ್ದಾರೆ. ಒಂದು ಕಡೆ ಯುವಕರ ಬಳಗ, ಮತ್ತೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು ಸಹ ಕಾದು ಕುಳಿತಿದ್ರು. ಯಾಕಂದ್ರೆ ಇದೇ ಪ್ರಪ್ರಥಮ ಬಾರಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಣೇಶಾರತಿಯನ್ನ ಮಾಡಿಸಲಾಗ್ತಾ ಇರುವಂತದ್ದು. ಅಂದ್ರೆ ಗಂಗಾರತಿ ಮಾದರಿಯಲ್ಲಿ ಆಗ್ತಾ ಇರುವಂತಹ ಗಣೇಶಾರತಿ ಯಾವ ರೀತಿ ಇರುತ್ತೆ ಅಂತೇಳಿ ಎಲ್ಲರೂ ಸಹ ಕುತೂಹಲದಿಂದ ಕಾಯ್ತಾ ಇದ್ರು. ಈಗ ನೋಡ್ತಾ ಇರ್ಬೋದು, ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇದು ನೆರವೇರ್ತಾ ಇದೆ. ಮತ್ತೆ ಐದರಗುಂಟಿ ಯುವಕರ ಬಳಗದಿಂದ ಒಂದು ವಿಶೇಷವಾದಂತಹ ಗಣೇಶನನ್ನು ಸಹ ಪ್ರತಿಷ್ಠಾಪಿಸಲಾಗಿತ್ತು. ರಾಮಾಯಣದಲ್ಲಿ ಬರುವಂತಹ ಜಟಾಯು ಪಾತ್ರವನ್ನ ಚಿತ್ರಿಸಿ ಆ ಜಟಾಯುವಿನ ಕಾಲಿನಲ್ಲಿ ವಿಘ್ನ ನಿವಾರಕ ವಿನಾಯಕನ ಮೂರ್ತಿಯನ್ನ ಪ್ರತಿಷ್ಠಾಪಿಸುವಂತಹ ಕೆಲಸವನ್ನ ಮಾಡಿದ್ರು. ಸೊ ಅದೇ ಒಂದು ಸ್ಥಳದಲ್ಲಿ ಇವತ್ತು ಗಣೇಶಾರತಿಯನ್ನು ಸಹ ಮಾಡ್ತಾ ಇರುವಂಥದ್ದು. ಅಂದ್ರೆ ಈಗ ಅಂತಿಮ ಘಟ್ಟವನ್ನ ತಲುಪಿದೆ ಈ ಒಂದು ಗಣೇಶಾರತಿ. ನೀವು ನೋಡ್ತಾ ಇರ್ಬೋದು, ಆ ಒಂದು ಸ್ಥಳದಲ್ಲಿ ಅಲ್ಲಿರುವಂತಹ 5 ಜನರು ಸಹ ಅಂದ್ರೆ ಮಹಾಮಂಗಳಾರತಿಗೆ ಸಜ್ಜಾಗ್ತಾ ಇರುವಂಥದ್ದು. ಅಲ್ಲಿ ಓಲಗ ಇರ್ಬೋದು, ಮತ್ತೆ ಜಾಗಟ ಇರ್ಬೋದು, ಎಲ್ಲದರ ಯಾವ ರೀತಿಯಲ್ಲಿ ಗಂಗೆಗೆ ಪೂಜೆಯನ್ನು ಸಲ್ಲಿಸಲಾಗ್ತದೆ ಅದೇ ರೀತಿಯಾಗಿ ಗಣೇಶನಿಗೂ ಸಹ ಗಣೇಶಾರತಿಯನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಆಕರ್ಷಣೀಯವಾದಂತಹ ಗಣೇಶಾರತಿ ಇದಾಗಿದೆ. ಎಲ್ಲ ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ಗಣೇಶಾರತಿಯನ್ನ ಮಾಡ್ತಾ ಇರುವಂಥದ್ದು. ಸೊ ಇದೇ ಕಾರಣಕ್ಕಾಗಿ ಎಲ್ಲರೂ ಸಹ ಸಾಕಷ್ಟು ಕುತೂಹಲದಿಂದ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಎಲ್ಲರೂ ಸಹ ಅದನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ರು. ಸೊ ಅಂತಿಮ ಹಂತದ ಸಿದ್ಧತೆ ಇದಾಗ್ತಾ ಇದೆ. ಅಂದ್ರೆ ಆ ಒಂದು ಆರತಿಯ ಮಾದರಿ ಇರ್ಬೋದು, ಅಂದ್ರೆ ಅದು ನಾಗಾರತಿ ಇರ್ಬೋದು ಅಥವಾ ಬೇರೆ ಬೇರೆ ಆರತಿಗಳಿರ್ಬೋದು, ಅದೇ ಮಾದರಿಯಲ್ಲಿ ಅಂದ್ರೆ ಗಂಗೆಗೆ ಯಾವ ರೀತಿ ಪೂಜೆಯನ್ನು ಸಲ್ಲಿಸಲಾಗ್ತದೆ ಅದೇ ರೀತಿಯಾಗಿ ಗಣೇಶನಿಗೆ ಪೂಜೆ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಣೇಶೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ಜೊತೆಗೆ ವಿಭಿನ್ನವಾಗಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಂತಿಮ ಹಂತದ ಒಂದು ಮಹಾಮಂಗಳಾರತಿಗೆ ಎಲ್ಲರೂ ಸಹ ಸಜ್ಜಾಗ್ತಾ ಇದ್ದಾರೆ. ಗಂಗಾರತಿಯ ಗಣೇಶ ಆರತಿ ಅಂದ್ರೆ ಗಣೇಶನಿಗೆ ಆರತಿ ಬೆಳಗುವುದರ ಮುಖಾಂತರವಾಗಿ ಪೂಜೆಯನ್ನು ಸಲ್ಲಿಸುವಂಥದ್ದು. ಮತ್ತೆ ಎಲ್ಲವೂ ಒಳಿತಾಗ್ಲಿ, ನಾಡು ಸುಭಿಕ್ಷವಾಗಿರಲಿ, ವಿಘ್ನ ನಿವಾರಕ ವಿನಾಯಕ ಎಲ್ಲ ವಿಘ್ನಗಳನ್ನು ಸಹ ನಿವಾರಿಸಿ ಎಲ್ಲರಿಗೂ ಒಳಿತು ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದಂತಹ ಗಣೇಶ ಆರತಿಯನ್ನು ಏನು ಮಾಡಲಾಗಿತ್ತು ಅದು ಅತ್ಯಂತ ಯಶಸ್ವಿಯಾಗಿ ಅಂತಿಮ ಘಟ್ಟವನ್ನು ತಲುಪಿದೆ. ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಜನರು ಈ ಒಂದು ಗಣೇಶ ಆರತಿಯನ್ನು ಕಣ್ತುಂಬಿಕೊಳ್ಬೇಕು ಅಂತಿದ್ರು, ಅವರೆಲ್ಲರೂ ಸಹ ಇಲ್ಲಿ ಜಮಾಯಿಸಿದ್ದಾರೆ. ಅಂತಿಮ ಹಂತದ ಈ ಒಂದು ಗಣೇಶ ಆರತಿಯನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅಂತೇಳಿ ಈಗ ನೀವು ನೋಡ್ತಾ ಇರ್ಬೋದು. ಸೊ ಪ್ರಧಾನ ಅರ್ಚಕರು ಏನು ಮಧ್ಯಭಾಗದಲ್ಲಿ ನಿಂತಿದ್ದಾರೆ, ಆ ಒಂದು ಆರತಿಯನ್ನು ಎಲ್ಲ ಸಂಪೂರ್ಣವಾದಂತಹ ಆರತಿಯೊಂದಿಗೆ ಸಜ್ಜಾಗಿದ್ದಾರೆ. ಮಹಾಮಂಗಳಾರತಿಯೊಂದಿಗೆ ವಿಘ್ನ ನಿವಾರಕ ವಿನಾಯಕನಿಗೆ ಸಲ್ಲಿಸುವಂತಹ ಈ ಒಂದು ಏನು ಗಣೇಶ ಆರತಿ ಇದೆ, ಗಣೇಶ ಆರತಿಯ ಅಂತಿಮ ಹಂತವನ್ನು ತಲುಪಿರುವಂಥದ್ದು. ಸೊ ವೇದ ಘೋಷಗಳ ಮಧ್ಯೆ, ಮಂತ್ರಗಳ ಮಧ್ಯೆ ವಿಘ್ನ ನಿವಾರಕ ವಿನಾಯಕನಿಗೆ ಅಂತಿಮ ಹಂತದ ಈ ಒಂದು ಗಣೇಶಾರತಿಯನ್ನು ಸಲ್ಲಿಸುವಂತಹ ಕೆಲಸವನ್ನ ಅರ್ಚಕರು ಮಾಡ್ತಾ ಇದ್ದಾರೆ. 5 ಜನ ಅರ್ಚಕರ ಕೈಲೂ ಸಹ ಆ ಒಂದು ಗಣೇಶಾರತಿ ಮಾಡಲಿಕ್ಕೆ ಇರುವಂತಹ ಒಂದು ಆರತಿ ಇದೆ. ಆರತಿಯ ಮುಖಾಂತರವಾಗಿ ಗಣೇಶನಿಗೆ ಬೆಳಗ್ಗೆ ಗಂಗಾ ಆರತಿ ಆಗುವಂಥದ್ದೇನಿದೆ ಅದೇ ಮಾದರಿಯಲ್ಲಿ ಈ ಒಂದು ಗಣೇಶನ ಆರತಿಯನ್ನು ಸಹ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಶಂಖನಾದಗಳು, ಓಲಗ ಎಲ್ಲದರ ನಡುವೆ ಇದೀಗ ಗಣೇಶನಿಗೆ ಗಣೇಶ ಆರತಿ ಮಾಡುವ ಮುಖಾಂತರವಾಗಿ ಒಂದು
ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಮೂಲಕವಾಗಿ ಗಣೇಶ ಎಲ್ಲರಿಗೂ ಒಳಿತು ಮಾಡಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.